ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತವರ್ಷಿಣಿ. ಈ ದಿನದ ಜಾತಕಫಲ ಕಾರ್ಯಕ್ರಮದಲ್ಲಿ 12 ರಾಶಿಗಳ ಫಲಾಫಲ, ಈ ದಿನದ ವಿಶೇಷತೆ, ಯಾವ ದೈವವನ್ನು ಆರಾಧನೆ ಮಾಡಿದರೆ ಉತ್ತಮ, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ತಾ ಹೋಗ್ತೀವಿ. ಇದನ್ನೆಲ್ಲ ತಿಳಿಸಲಿಕ್ಕೆ ನಮ್ಮೊಟ್ಟಿಗೆ ಕಾರ್ಯಕ್ರಮದಲ್ಲಿ ಜ್ಯೋತಿಷಿಗಳಾದಂತಹ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನ ಗುರುವಾರದ ವಿಶೇಷತೆಯನ್ನು ತಿಳಿಸೋದಾದರೆ, ಹಾಗೆ ಯಾವ ದೈವವನ್ನು ಆರಾಧನೆ ಮಾಡೋದ್ರಿಂದ ಯಾವ ರೀತಿಯ ಲಾಭಗಳನ್ನು ಪಡ್ಕೋಬಹುದು ಅದನ್ನು ತಿಳಿಸೋದಾದರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮ ವಿಧಾಂ ಕೃತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು. ದ್ವಾದಶಿ ತಿಥಿ, ಚಿತ್ತಾ ನಕ್ಷತ್ರ. ಈ ದಿವಸ ದ್ವಾದಶಿ ಆದರೆ ತ್ರಯೋದಶಿಯು ಬರುತ್ತೆ ಸಂಧ್ಯಾ ವೇಳೆಗೆ. ಹಾಗಾಗಿ ಈ ದಿವಸವೇ ಪ್ರದೋಷವನ್ನು ಆಚರಿಸ್ತಕ್ಕಂಥದ್ದಿದೆ. ಸೋಮ ಪ್ರದೋಷ, ಶನಿ ಪ್ರದೋಷ ಅದು ತುಂಬ ಪ್ರಶಸ್ತವಾದದ್ದು ಅಂತ ನಮಗೆ ನಂಬಿಕೆ ಇದೆ. ಹಾಗಂತ ಬೇರೆ ವಾರಗಳಲ್ಲಿ ಬಂದ ಪ್ರದೋಷ ಅಷ್ಟು ಪ್ರಾಶಸ್ತ್ಯವಲ್ಲ ಅಂತೇನೂ ಅಲ್ಲ. ಗುರುವಾರ ದಿವಸ ಪ್ರದೋಷ ಬಂದರೆ ನಮಗೆ ಅರಿವು ಉಂಟಾಗುತ್ತೆ. ಗುರು ಪ್ರಜ್ಞಾ ಶಕ್ತಿಗೆ ಅವನು ಕಾರಕನಾಗಿರ್ತಕ್ಕಂಥವನು. ಗುರುವಾರದ ಅಧಿಪತಿ ಯಾರು? ಬೃಹಸ್ಪತಿಯಾಗಿದ್ದಾನೆ. ಬೃಹಸ್ಪತಿ ಏನನ್ನು ಸೂಚಿಸ್ತಾನೆ ಅಂದರೆ ಪ್ರಜ್ಞೆಯನ್ನು. ಪ್ರಜ್ಞಾ ತ್ರೈಕಾಲಿಕಿ ಮತ ಅಂತ, ಭೂತ ವರ್ತಮಾನ ಭವಿಷ್ಯ ಮೂರನ್ನೂ ತಿಳಿಪಡಿಸ್ತಕ್ಕಂಥದ್ದಕ್ಕೆ ಪ್ರಜ್ಞಾ ಅಂತಾರೆ. ಈ ಪ್ರಜ್ಞಾ ಬುದ್ಧಿ ಅದು ಏನು, ಆ ಒಂದು ಶಕ್ತಿ ಪ್ರಜ್ಞಾಶಕ್ತಿ ಅಂತೀವಲ್ಲ, ಅದು ನಮಗೆ ಒದಗಬೇಕಾದ್ರೆ ನೋಡಿ, ಗುರುವಾರ ಬಂದ ಪ್ರದೋಷ ಪೂಜೆಯಲ್ಲಿ ಈಶ್ವರನ ಆರಾಧನೆಯನ್ನು ಮಾಡಬೇಕು ಅಂತ. ಸಾಂಬ ಸದಾಶಿವರ ಪ್ರಾರ್ಥನೆ, ಶಕ್ತಿ ಸಹಿತವಾದ ಪರಮೇಶ್ವರನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಶತ್ರುಗಳನ್ನು ಜಯಿಸಲಿಕ್ಕೆ. ಅದು ಅರಿಷಡ್ ವರ್ಗಗಳು ಇರಬಹುದು, ಹೊರಗಿನ ಶತ್ರುಗಳಿರಬಹುದು, ಇನ್ಯಾವುದೋ ಕೋರ್ಟು ಕಚೇರಿ ಅಲ್ದಾಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಸಂಕಟ, ಆ ಶತ್ರು ಬಾಧೆಗಳಿರಬಹುದು, ಅದರ ನಿವಾರಣೆ. ಯಾರೋ ಬಂಧುಗಳು ನನ್ನ ಮೇಲೆ ಈ ಥರ ಜಗಳ ಕಿತ್ಕೊಂಡ್ಬಿಟ್ಟಿದ್ದಾರೆ, ಅಥವಾ ಈರ್ಷೆ, ಆ ದ್ವೇಷ ಅದು ತಿರುಗಿದೆ ಈ ಕಡೆ ದ್ವೇಷಕ್ಕೆ ಅಂದರೆ ಆ ದ್ವೇಷ ನಿವಾರಣೆಗೆ ಇರಬಹುದು. ಸ್ನೇಹಿತರಲ್ಲಿ ಎಷ್ಟೋ ಬಾರಿ ತುಂಬ ಚೆನ್ನಾಗಿರ್ತಾರೆ, ಇದ್ದಕ್ಕಿದ್ದ ಹಾಗೇ ಒಬ್ಬರು ಮುಖ ಕಂಡ್ರೆ ಒಬ್ಬರಿಗೆ ಆಗಲ್ಲ, ಇಂಥ ಒಂದು ಶತ್ರುತ್ವ ಉಂಟಾಗಿರಬಹುದು. ಎಷ್ಟೋ ಬಾರಿ ನಮ್ಮ ಮೇಲೆ ನಮಗೇ ದ್ವೇಷ ಬಂದುಬಿಡುತ್ತಲ್ಲ, ಯಾಕೋ ನನ್ನ ಕೆಲಸಗಳೇ ನನಗೆ ಅಸಮಾಧಾನ ಕೊಡ್ತಾ ಇದೆ, ನನ್ನ ವರ್ತನೆಗಳೇ ನನಗೆ ಕಿರಿಕಿರಿ ತರ್ತಾ ಇದೆ, ಈ ಥರದ್ದು ಇರ್ತದೆ. ಇಂಥ ಶತ್ರುತ್ವದಿಂದ ಹಿಡಿದು ಬೇರೆ ಎಲ್ಲ ಬಗೆಯ ಲೌಕಿಕ ಶತ್ರುತ್ವ, ಲೌಕಿಕ ಆ ತೊಡಕುಗಳ ನಿವಾರಣೆಗೆ ಈ ಪ್ರದೋಷ ಪೂಜೆ ತುಂಬ ಫಲಪ್ರದ. ಯಾರು ಪ್ರದೋಷ ಪೂಜೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡ್ತಾರೋ ಅವರಿಗೆ ಶಿವನ ಕೃಪೆಯಾಗಿ ತೊಡಕುಗಳನ್ನು ಬಿಡಿಸಿಕೊಡ್ತಾನೆ. ಒಂದು ಸಲ ಶಿವನ ಪ್ರಾರ್ಥನೆಯನ್ನು ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದರು, ದೇವರನ್ನು ನಾವು 99 ನಾವು ಕೆಟ್ಟ ಕೆಲಸಗಳನ್ನು ಮಾಡಬಹುದು, ದೇವರನ್ನು ನಿಂದಿಸಬಹುದು, ಅಥವಾ ಇನ್ನೇನೋ ಒಂದು ತೊಡಕನ್ನು ಮಾಡಬಹುದು. ಒಂದು ದೇವರ ನಾಮ ಹೇಳಿದ್ರೆ ಸಾಕಾಗುತ್ತೆ, ಶಿವ ಎಲ್ಲ ತೊಡಕುಗಳನ್ನು, ಅಪರಾಧಗಳನ್ನು, ನಾವು ಮಾಡಿರ್ತಕ್ಕಂತಹ ಕೆಡುಕುಗಳನ್ನು ಅಳಿಸಿ ಹಾಕ್ತಾನೆ. ಪ್ರೀತಿಯಿಂದ, ವಾತ್ಸಲ್ಯದಿಂದ ನಮ್ಮನ್ನು ಅಪ್ಕೊಳ್ತಾನಂತೆ. ಆದರೆ ಬಂಧುಗಳೋ, ಮಿತ್ರರೋ, ಸ್ನೇಹಿತರು ಇವರಿರ್ತಾರಲ್ಲ, ಇವ್ರಿಗೆ 99 ಒಳ್ಳೆಯ ಕೆಲಸ ಮಾಡಿ ಒಂದು ಸಣ್ಣ ತಪ್ಪು ಮಾಡಿಬಿಟ್ರು ತಪ್ಪನ್ನು ಪ್ರಧಾನವಾಗಿ ಖಂಡಿಸ್ತಾ ಇರ್ತಾರೆ. ಅವನು ಅದನ್ನು ಮಾಡಿಬಿಟ್ಟ ನೋಡೋದು, 1000 ಬಣ್ಣ ಮಸಿ ನುಂಗ್ತು, ನಾವು 99 ಹೆಲ್ಪ್ ಮಾಡಿದ್ರಿ ಅದೊಂದು ಮಾಡಿಬಿಟ್ಟ ಅವನು. ಹಾಗೆ ಸಾಮಾನ್ಯರು ಹೀಗೆ ಯೋಚನೆ ಮಾಡ್ತಾರಪ್ಪ. ಒಬ್ಬ ಶಿಷ್ಯರಿಗೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ಇದನ್ನು. ಹೀಗಾಗಿ ಮನುಷ್ಯನಿಗೆ ನೀನು ಎಷ್ಟು ಉಪಕಾರ ಮಾಡಿದ್ರು ಕೂಡ ಒಂದು ಸಣ್ಣ ಎಡವಟ್ಟಾಗಿಬಿಟ್ರೆ ಆ ಎಡವಟ್ಟನ್ನು ಇಟ್ಟುಕೊಂಡು, ಆ ಸಣ್ಣ ಒಂದು ತೊಂದರೆಯನ್ನು ಇಟ್ಟುಕೊಂಡು ಅವನನ್ನು ಛೇಡಿಸ್ತಾರೆ, ಅವನನ್ನು ನಿಂದಿಸ್ತಾರೆ, ಬೈತಾರೆ, ಮೊದಲಿಸ್ತಾರೆ, ಶಪಿಸ್ತಾರೆ. ಆದರೆ ದೇವರು ಹಾಗಲ್ಲ. 99 ನೀನು ತಪ್ಪು ಮಾಡಿರು, ಒಂದು ಸರಿ ಮಾಡಿದ್ರು, ಒಂದು ಭಗವಂತನ ಸ್ಮರಣೆ ಮಾಡಿದ್ರು, ಅವನು ಎಲ್ಲ 99 ಅಳಿಸಿ ಹಾಕಿಬಿಡ್ತಾನೆ. ಆ ಒಂದನ್ನು ಪ್ರಧಾನವಾಗಿ ತಗೊಂಡು
ಅವನ ಶಿರಸ್ಸಿನ ಮೇಲೆ ಧಾರಣೆ ಮಾಡ್ತಾನೆ, ಭಕ್ತನನ್ನು ಅಪ್ಪಿಕೊಳ್ತಾನೆ, ಭಕ್ತನನ್ನು ಅನುಗ್ರಹಿಸ್ತಾನೆ. ಇದನ್ನು ರಾಮಕೃಷ್ಣರು ಹೇಳಿರೋದ್ರಿಂದ ಒಪ್ಕೋಬೇಕು. ಯಾಕೆಂದರೆ ಅವರು ಭಗವತಿಯ ದರ್ಶನ ಮಾಡಿದರು, ಕಾಳಿ ದರ್ಶನ ಆಗಿತ್ತು. ಭಗವಂತನ ಆಯ್ಕೆ ಹೇಗೆ ಅನ್ನೋದು ನಮ್ಮೆಲ್ಲರಿಗಿಂತ ಚೆನ್ನಾಗಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಅಂಥವರ ಮಾತು ಹೇಳಿದಾಗ ಅವ್ರ ಇತಿಹಾಸ ಇದು, ಅವ್ರ ಮಾತುಗಳನ್ನು ನಾವು ವಿಶ್ವಾಸ ಇಟ್ಟುಕೊಳ್ಬಹುದು. ಯಾಕೆಂದರೆ ದಾಖಲಾಗಿದೆ ಈ ಕಾರಣದಿಂದಾಗಿ. ಹೀಗಾಗಿ ಅವರು ಹೇಳಿದ ಯಾವ ಈ ಮಾತಿದೆ ಅದು ತುಂಬ ಸತ್ಯವಾದ ಮಾತಾಗಿದೆ. ಹೀಗಾಗಿ ನಾವು ಎಷ್ಟೇ ದಿನ ಬೆಳಗಾದರೆ ತಪ್ಪುಗಳನ್ನು ಮಾಡ್ತಾ ಇರ್ತೇವೆ. ಪ್ರದೋಷ ಕಾಲದಲ್ಲಿ ಪರಮೇಶ್ವರನ ಮುಂದೆ ಕೂತು ಅಪ್ಪ 99 ತಪ್ಪು ಮಾಡಿಬಿಟ್ಟಿದ್ದೀನಿ, ಒಂದು ಸರಿ ಮಾಡ್ತಾ ಇದ್ದೀನಿ, ಅದು ಏನು ಅಂದರೆ ಅದು ಕೆಲಸ ಅಲ್ಲ, ಅದು ನಿನ್ನ ಆರಾಧನೆ, ಅದು ಬೇರೆ ಎಲ್ಲ 99ಗಳನ್ನು ಅಳಿಸಿ ಆಗುತ್ತೆ ಅಂತ ನಚ್ಕೊಂಡಿದ್ದೀನಿ ಅಂತ ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಈಶ್ವರನ ಪೂಜೆ ಮಾಡಿ ಈ ದಿವಸ ಶಿವನ ಕೃಪೆಯಾಗಿ ಯಾರದ್ದೋ ಮೂಲಕ, ಯಾವುದೋ ಸಂದರ್ಭದ ಮೂಲಕ ಕಾಲವೇ ನಿಮಗೆ ಒಳ್ಳೆಯ ರೀತಿಯಲ್ಲಿ ಬಂದು ಒದಗುತ್ತೆ, ಅನುಕೂಲವಾಗುತ್ತೆ, ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ. ಈಶ್ವರನ ಆರಾಧನೆ ತಪ್ಪದೆ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ ಶಿವನ ಆರಾಧನೆಯಿಂದ ಸಿಗುವಂತಹ ಮಹತ್ವ, ಹಾಗೆ ಪ್ರದೋಷ, ಗುರುವಾರದ ಪ್ರದೋಷದ ಒಂದು ಮಹತ್ವವನ್ನು ಕೂಡ ತಿಳಿಸ್ಕೊಟ್ರಿ. ಈಗ ಸಂದೇಶವನ್ನು ತಿಳಿಸೋ ಸಮಯ. ಮೊದಲಿಗೆ ಉಮಾದೇವಿ ಅಂತ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಇವರ ಜನ್ಮ ದಿನಾಂಕ 27ನೇ ತಾರೀಕು 9ನೇ ತಿಂಗಳು 1971, ಸಂಜೆ 5:45. ಲೈಬ್ರರಿಯನ್ ಆಗಿ ಕೆಲಸ ಮಾಡ್ತಿದ್ದೇನೆ, ಕಾಯಂ ಆಗತ್ತಾ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಉಮಾದೇವಿಯವರ ಪ್ರಶ್ನೆ, ಅದು ಲೈಬ್ರರಿಯನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕಾಯಂ ಆಗುತ್ತಾ ಇಲ್ವಾ ಅಂತ ಕೇಳಿದ್ದಾರೆ ಪಾಪ. ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮೀನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿಯನ್ನು ಗಮನಿಸ್ಕೊಳ್ಬೇಕು. ಕರ್ಮಾಧಿಪತಿ ನಿಮ್ಮ ಜಾತಕದಲ್ಲಿ ಗುರು. ಈ ಕರ್ಮಾಧಿಪತಿ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು. ಅಲ್ಲಿ ಜಾತೋ ರಾಜ ಕುಲೋದ್ಭವ ಅಂತ ಹೇಳುತ್ತೆ. ರಾಜ್ಯೇಶೇ ಭಾಗ್ಯಭೇ ಜಾತೋ, ರಾಜನಾಗ್ತಾನೆ, ರಾಜ ಸಮಾನನಾಗ್ಬಿಡ್ತಾನೆ ಅಂತಕ್ಕಂಥ ಒಂದು ಆಧಾರವನ್ನು ಶಾಸ್ತ್ರದಲ್ಲಿ ಕೊಡ್ತಾರೆ. ಈಗ ಪ್ರಸ್ತುತ ತಮಗೆ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ಸಮಯ ಬುಧನ ಕಾಲ ನಡೀತಾ ಇದೆ. ಬುಧ ನಿಮ್ಮ ಜಾತಕದಲ್ಲಿ ಅವನು ತುಂಬ ಚೆನ್ನಾಗಿದ್ದಾನೆ, ಮೌಢ್ಯನಾಗಿದ್ದಾನೆ, ಅಂದರೆ ಮೌಢ್ಯತೆ ಇದೆ. ಇರಲಿ, ನೀವು ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ವಿಷ್ಣು ಸಹಸ್ರನಾಮ, ವಿಷ್ಣು ಸನ್ನಿಧಾನದಲ್ಲಿ ಪ್ರತಿ ಬುಧವಾರ ಒಂದು ವಿಶೇಷ ಸೇವೆ, ಒಂದು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಥವಾ ತುಳಸಿ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಯಾವುದಾದ್ರೂ ಸೇವೆ ಆದೀತು. ಪ್ರತಿ ಬುಧವಾರ ಶ್ರದ್ಧೆಯಿಂದ ವಿಷ್ಣುವಿನ ಆರಾಧನೆ ಮಾಡಿ. ನಿಮ್ಮ ಅಪೇಕ್ಷೆ ಯಾವುದಿದೆ ಅದು ಈಡೇರಲಿಕ್ಕೆ ವಿಷ್ಣುವಿನ ಕೃಪೆ ಬೇಕು. ಏಕೆಂದರೆ ಕಾಲ, ಯಾವ ಗ್ರಹ ಸೂಚಿಸ್ತಾ ಇದೆ ಈ ಕಾಲವನ್ನು ಅಂದರೆ ಬುಧ ಗ್ರಹ. ಬುಧನಿಗೆ ದೇವತೆ ಯಾರು ಅಂದರೆ ವಿಷ್ಣುವಾಗಿದ್ದಾನೆ. ಹೀಗಾಗಿ ವಿಷ್ಣು ಸ್ಮರಣೆ, ವಿಷ್ಣು ಪ್ರಾರ್ಥನೆ, ವಿಷ್ಣು ಸಹಸ್ರನಾಮ ಇವುಗಳನ್ನು ಹೇಳೋದ್ರಿಂದ ಆ ಕಾಲ ನಮಗೆ ಅನುಕೂಲವಾಗುತ್ತೆ. ಹೀಗಾಗಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಮುಂದಿನ ಸಂದೇಶ ಶಾಸ್ತ್ರಿಗಳೇ, ಪಲ್ಲವಿ ಅಂತ ದಾವಣಗೆರೆಯಿಂದ. ಇವರ ಜನ್ಮ ದಿನಾಂಕ 11ನೇ ತಾರೀಕು 3ನೇ ತಿಂಗಳು 2001, ಮಧ್ಯಾಹ್ನ 2:55. BE ಮುಗಿಸಿದ್ದಾರೆ, ಬ್ಯಾಂಕ್ ಪರೀಕ್ಷೆ ತಯಾರಿ ನಡೆಸ್ತಾ ಇದ್ದಾರೆ, ಸರ್ಕಾರಿ ಕೆಲಸ ಸಿಗುತ್ತಾ? ಪ್ರಶ್ನೆ. ಪಲ್ಲವಿಯವ್ರ ಪ್ರಶ್ನೆ, ಅದು ಬ್ಯಾಂಕಿಂಗ್ ಕೆಲಸಗಳಿಗೆ ಟ್ರೈ ಮಾಡ್ತಿದ್ದಾರೆ, ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇದ್ದಾರೆ, ಸಿಗುತ್ತಾ ಅಂತ. ಸರ್ಕಾರಿ ಕೆಲಸ ಸಿಗುತ್ತಾ? ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ತುಂಬ ಬಲಿಷ್ಠನಾಗಿದ್ದಾನೆ. ಅದು ಪಂಚಮ ಸ್ಥಾನವನ್ನು ಮೂಲ ತ್ರಿಕೋಣ ಸ್ಥಾನ ಅಂತ ಕರೀತಾರೆ. ಮೂಲ ತ್ರಿಕೋಣ ಉಚ್ಚ ಸ್ಥಾನ ಬಿಟ್ಟರೆ ನಂತರದ ಸ್ಥಾನ ಎಲ್ಲಿ ಬಲ ಅಂತಂದರೆ ಗ್ರಹಗಳಿಗೆ ಮೂಲ ತ್ರಿಕೋಣ ಸ್ಥಾನ. ಹೀಗಾಗಿ ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ಸ್ವಚ್ಛೇ ಪೂರ್ಣಂ ಸ್ವತ್ರಿಕೋಣೆ ತ್ರಿಪಾದಂ, ಮುಕ್ಕಾಲು ಭಾಗದಷ್ಟು ಫಲವನ್ನು ಕೊಡ್ತಾರೆ ಅಂತ. ಹೀಗಾಗಿ ತುಂಬ ಚೆನ್ನಾಗಿದೆ. ಕರ್ಮಾಧಿಪತಿ ಚೆನ್ನಾಗಿದ್ದಾಗ ನಿಮಗೆ ಬಲ ಇದೆ ಅಂತಲೇ ಅರ್ಥ. ಮತ್ತು ಲಾಭಾಧಿಪತಿ ಭಾಗ್ಯದಲ್ಲಿರೋದು ತುಂಬ ಒಳ್ಳೆಯದು. ಭಾಗ್ಯಾಧಿಪತಿ ಲಾಭದಲ್ಲಿರೋದು ಚೆನ್ನಾಗಿದೆ ರೀ, ನಿಮಗೆ ತುಂಬ ಚೆನ್ನಾಗಿದೆ, ಆತಂಕ ಮಾಡ್ಕೋಬೇಡಿ. ರಾಹು ದಶೆಯಲ್ಲಿ ತಮಗೀಗ ನಡೀತಾ ಇರತಕ್ಕಂಥದ್ದು, ಈಗ ಚಂದ್ರನ ಕಾಲ ನಡೀತಾ ಇದೆ ನೋಡಿ. 2027 ಸೆಪ್ಟೆಂಬರ್ ನಂತರ ಕುಜ ಕಾಲ ಪ್ರಾರಂಭವಾಗುತ್ತೆ. ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ ಅದು ಮುಂದಿನ ಸೆಪ್ಟೆಂಬರ್ ನಂತರ. ಆದರೆ ಅದು ನಿಮಗೆ ಅನುಕೂಲಕರವಾಗಿರ್ತದೆ. ಸಂಧಿಶಾಂತಿ ಮಾಡಿಸಿ, ನಿಮಗೆ ಆ ಸಂದರ್ಭದಲ್ಲಿ ಅವಕಾಶ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಒಳ್ಳೆಯದಾಗಲಿ.
ಮುಂದಿನ ಸಂದೇಶ ಶಾಸ್ತ್ರಿಗಳೇ, ವೆಂಕಟೇಶ್ ಅಂತ ಮಡಕಶಿರದಿಂದ. ಇವರ ಜನ್ಮ ದಿನಾಂಕ 12ನೇ ತಾರೀಕು 7ನೇ ತಿಂಗಳು 1996 ಬೆಳಗ್ಗೆ 8 ಗಂಟೆ. ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ವೆಂಕಟೇಶ್ ಅವರ ಪ್ರಶ್ನೆ ಅದು ವಿವಾಹದ ಬಗ್ಗೆ ಅಲ್ವಾ? ಜಾತಕ ನೋಡೋಣ. ನೋಡಿ, ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ, ಕೇತುಯುಕ್ತನಾಗಿ. ಭಾಗ್ಯದಲ್ಲಿ ಶನೈಶ್ಚರ ಸೇರಿಕೊಂಡ್ರೆ ಅದು ವಿವಾಹಕ್ಕೆ ಸ್ವಲ್ಪ ತೊಂದರೆ. ಅದು ಕೆಲವೊಮ್ಮೆ ಎಷ್ಟೋ ಬಾರಿ ಬೇಡ ಅಂತ ಅಂದುಕೊಳ್ಳೋದು, ಈ ಮದುವೆ ಆಗಲೇಬೇಕಾ, ಹೀಗೆ ಇದ್ದರೆ ಚೆನ್ನಾಗಿದೆ, ಈ ಭಾವನೆಗಳೆಲ್ಲ ಬರೋ ಸಾಧ್ಯತೆ ಉಂಟಾಗುತ್ತೆ. ಪ್ರಸ್ತುತ ನೋಡಿ, ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ ನಡೀತಾ ಇದೆ ತಮಗೆ. ಸಂಧಿಶಾಂತಿ ದಯವಿಟ್ಟು ಮಾಡಿಸಿ. ಅದಾದಮೇಲೆ 2027 ಕಳೆದ ನಂತರದಲ್ಲಿ ನಿಮ್ಮ ಮನಸ್ಸಿಗೆ ಹೊಂದುವಂಥ ಅಂಥದ್ದೊಂದು ಸಂಗಾತಿ ಸಿಗುವ ಸಾಧ್ಯತೆ ಆಗ ಇದೆ. ಪ್ರಯತ್ನ ಮಾಡಿ, ಪ್ರಯತ್ನಕ್ಕೆ ಫಲಗಳು ಸಿಗುತ್ತೆ, ಯೋಚನೆ ಮಾಡೋದು ಬೇಡ. ಇದಕ್ಕೆ ಏನು ದೋಷ ಇತ್ಯಾದಿ ಅಂತಂದ್ರೆ ಏನಿಲ್ಲ. ಶನೈಶ್ಚರ ಶಾಂತಿ ಮಾಡಿಸಿ ಸ್ವಯಂವರ ಪಾರ್ವತಿ ಹವನ ಇದೆ, ತುಂಬ ವಿಶೇಷ ಫಲ ಯಾವುದು, ಅದರಲ್ಲೂ ವಿವಾಹಕ್ಕೆ ಶೀಘ್ರ ಅನುಕೂಲಕ್ಕಾಗ್ತಕ್ಕಂಥದ್ದು. ಅದನ್ನು ಶಾಸ್ತ್ರಗಳು ನಿರೂಪಣೆ ಮಾಡಿವೆ. ಇದನ್ನು ಮಾಡಿಸೋದ್ರಿಂದ ಅನುಕೂಲ ಆಗುತ್ತೆ ಅಂತ ಶರ ಬರೆದಿದ್ದಾರೆ. ಹೀಗಾಗಿ ಆ ಸ್ವಯಂವರ ಪಾರ್ವತಿ ಪ್ರಯತ್ನ ಮಾಡಿ, ನಿಮ್ಮ ಸಂಕಲ್ಪ ಈಡೇರಲಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಸುಶಾಂತ್ ಅಂತ ಗೋಳಿಯಂಗಡಿ, ಉಡುಪಿಯಿಂದ. ಇವರ ಜನ್ಮ ದಿನಾಂಕ 13ನೇ ತಾರೀಕು 1ನೇ ತಿಂಗಳು 2004, ಸಮಯ ಸಂಜೆ 5:20. ಶಾಲೆ ಮತ್ತು ಬ್ಯಾಂಕ್ ಎರಡರಲ್ಲೂ ಕೆಲಸ ಸಿಕ್ಕಿದೆ, ಯಾವುದಕ್ಕೆ ಹೋಗಬಹುದು ತಿಳಿಸಿ. ಸುಶಾಂತ್ ಅವರ ಪ್ರಶ್ನೆ ಅದು ಬ್ಯಾಂಕ್ ಅಥವಾ ಶಾಲೆ ಎರಡರಲ್ಲಿ ಯಾವುದು ಆಯ್ಕೆ ಮಾಡ್ಕೋಬೇಕು ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ನಿಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿರ್ತಕ್ಕಂಥದ್ದು ಒಳ್ಳೆಯದು. ಅಲ್ಲಿ ತೃತೀಯದಲ್ಲಿ ಗುರುವಿಗೆ ಒಂದು ಧೃತಿ ಶಕ್ತಿ, ಧೈರ್ಯ ಶಕ್ತಿ ಇರುತ್ತದೆ ಅಂತ. ಕರ್ಮಾಧಿಪತಿ ತೃತೀಯದಲ್ಲಿದ್ದರೆ ಬಲ ಇರುತ್ತೆ, ಕಾರ್ಯಗಳಲ್ಲಿ ಉತ್ಸಾಹ ಇರುತ್ತದೆ ಮುಖ್ಯವಾಗಿ ಅಂತ. ಮತ್ತು ದ್ವಿತೀಯಾಧಿಪತಿ ಚಂದ್ರ ತುಂಬ ಚೆನ್ನಾಗಿದ್ದಾನೆ. ಚಂದ್ರನಿಂದ ವ್ಯಯದಲ್ಲಿ ಗುರು ಇರತಕ್ಕಂಥದ್ದು 12ನೇ ಮನೆಯಲ್ಲಿ, ಅದನ್ನು ಅನಪಾಯೋಗ ಅಂತ ಕರೀತಾರೆ. ಪ್ರಭು ಅಗದ ಶರೀರ ಹೀಗೆಲ್ಲ ಇದೆ, ಖ್ಯಾತಕೀರ್ತಿ ವಿಷಯ ಅಂತೆಲ್ಲ ಹೇಳೋದು ತುಂಬ ಚೆನ್ನಾಗಿದೆ. ಹೀಗಾಗಿ ಜಾತಕ ಬುಧನೂ ತುಂಬ ಚೆನ್ನಾಗಿದ್ದಾನೆ, ಬುಧನಿಗೆ ಗುರುದೃಷ್ಟಿ ಇದೆ. ಹೀಗಾಗಿ ನೀವು ಬುಧ ಲಿಪಿ ಗಣಿತಾದಿ ಕಾವ್ಯ ಶಿಲ್ಪೈ ಅಂತ ಹೇಳುತ್ತೆ. ಹೀಗಾಗಿ ನಿಮಗೆ ಬ್ಯಾಂಕಿಂಗ್ ತುಂಬ ಚೆನ್ನಾಗಾಗುತ್ತೆ, ಪ್ರಯತ್ನ ಮಾಡಿ. ಗುರುದೃಷ್ಟಿ ಯಾರು ಧನಕಾರಕನೋ ಅವನು ಬುಧನ ಮೇಲೆ ಇದ್ದರೆ ಅದು ಬಹಳ ಒಳ್ಳೆಯದು. ಹಾಗಂತ ಶಿಕ್ಷಣಕ್ಕಿಲ್ಲ ಅಂತಲ್ಲ, ಎರಡೂ ರೀತಿ ಚೆನ್ನಾಗಿದೆ. ಗುರುದೃಷ್ಟಿ ಬುಧನಿಗಿದ್ದರೆ ಅವರು ವಾಚಾಳಿಗಳು ಆಗಿರ್ತಾರೆ ಅಂತಿದೆ. ಹೀಗಾಗಿ ಒಳ್ಳೆಯ ಪ್ರಜ್ಞಾ, ಮೇಧಾವಿತನ ಇದು ಕೂಡ ಇರುತ್ತೆ. ಎರಡೂ ಚೆನ್ನಾಗಿದೆ, ನೀವು ಆಯ್ಕೆ ಮಾಡ್ಕೊಳ್ಳಿ, ಎರಡರಲ್ಲೂ ಚೆನ್ನಾಗಿರ್ತೀರ ನೀವು. ನನಗೆ ವೈಯಕ್ತಿಕವಾಗಿ ಬೋಧನೆ ಮಾಡೋದು ನನಗೆ ಇಷ್ಟ. ಹೀಗಾಗಿ ನಾನು ನಿಮ್ಮ ಜಾತಕದಲ್ಲಿ ಎರಡೂ ಚೆನ್ನಾಗಿದೆ, ನನ್ನನ್ನೇನಾದರೂ ನೀವು ಸಲಹೆ ಕೇಳಿದ್ರೆ ಟೀಚಿಂಗ್ ಆಯ್ಕೆ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಫಲಾಫಲಗಳನ್ನು ನೀವು ತಿಳಿಸೋದಾದರೆ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಕುಜರನ್ನು ಕಾಣ್ತಾ ಇದ್ದೀವಿ, ವೃಷಭ ರಾಶಿಯಲ್ಲಿ ರವಿ ಬುಧರ ಯುತಿಯನ್ನು ಕಾಣ್ತಾ ಇದ್ದೀವಿ, ಇನ್ನು ಗುರು ಶುಕ್ರರ ಯುತಿಯನ್ನು ಕಾಣ್ತಾ ಇದ್ದೀವಿ, ಅದು ಮಿಥುನ ರಾಶಿಯಲ್ಲಿ. ಇನ್ನು ಮಾಂದಿ ಉದಿಯಾಗಿದೆ, ಅದು ಕರ್ಕಟಕ ರಾಶಿಯಲ್ಲಿ. ಕೇತು ಇರತಕ್ಕಂಥ ಸಿಂಹರಾಶಿಯಲ್ಲಿ. ಇನ್ನು ಚಂದ್ರನ ಸ್ಥಿತಿ ಈ ದಿವಸ ಆತ ತುಲಾ ರಾಶಿಯಲ್ಲಿದ್ದಾನೆ. ಇನ್ನು ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶನೈಶ್ಚರ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ ವಿಶ್ವಾಸಗಳು, ವ್ಯಾಪಾರದಲ್ಲಿ ಅದರಲ್ಲೂ ಈ ಹೂವು ಹಣ್ಣು ಈ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ವಿಶೇಷವಾದ ಫಲ ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವಿದೇಶ ಸಂಪರ್ಕಗಳಿಂದ ಹೆಚ್ಚಿನ ಅನುಕೂಲಗಳು, ಅವಕಾಶಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ ಈ ದಿವಸ. ನೀರಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಎಲ್ಲೋ ಟ್ರಿಪ್ ಹೋಗಿದ್ರೆ ಮತ್ತೊಂದು ಸಂಚಾರಗಳಲ್ಲಿದ್ದಾಗ ನೀರಿನ ಸಮೀಪದಲ್ಲಿ ಆಟ ಮತ್ತೊಂದು ಒಳ್ಳೆಯದಲ್ಲ. ಈ ದಿವಸದ ಮಟ್ಟಿಗೆ ಸ್ವಲ್ಪ ಹುಷಾರು. ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ಈ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ವಿಶೇಷವಾದ ಅನುಕೂಲ, ಸಹಕಾರಗಳನ್ನು ಕಾಣ್ತೀರಾ ಈ ದಿವಸ. ನಿಮಗೆ ಕುಟುಂಬದಲ್ಲಿ ಸಹಕಾರ ಸೌಕರ್ಯಗಳು ಚೆನ್ನಾಗಿದೆ. ಕಲಾವಿದರಿಗೆ ತುಂಬ ಚೆನ್ನಾಗಿರುತ್ತೆ ಈ ದಿವಸ.
ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಸಹಕಾರಗಳು ಸಿಗುತ್ತೆ ಈ ದಿವಸ. ನಿಮಗೆ ಈ ದಿವಸದ ಮಟ್ಟಿಗೆ ಸ್ವಲ್ಪ ಸೇವಕರಿಂದ ಸಹಕಾರ, ಏನೋ ಕೆಲಸ ಒಪ್ಪಿಸಿರ್ತೀರ, ಮನೆ ಕೆಲಸ ಇದನ್ನು ಮಾಡೋ ಅಚ್ಚುಕಟ್ಟಾಗಿ ಅಂತ ಅದು ಆಗಿರೋದಿಲ್ಲ. ನೀವು ಮನೆಗೆ ವಾಪಸ್ ಬರೋಷ್ಟರಲ್ಲಿ ಕೆಂಡವಾಗಿಬಿಡೋ ಪರಿಸ್ಥಿತಿ ಬರುತ್ತೆ. ಅಸಹಕಾರ ಸೇವಕರಿಂದ, ಸಹಾಯಕರಿಂದ ಇದು ಒಂದು ಸ್ವಲ್ಪ ತೊಂದರೆ ಇದೆ ಈ ದಿವಸ, ಹುಷಾರು. ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಬುದ್ಧಿ ಚುರುಕಾಗಿರ್ತದೆ. ಈ ದಿವಸ ಸ್ತ್ರೀಯರಿಗೆ ತುಂಬ ವಿಶೇಷ ಬಲ, ಮತ್ತು ಈ ದಿವಸ ನಿಮಗೆ ಮಕ್ಕಳಿಂದ ತುಂಬ ಹೆಚ್ಚಿನ ಸಹಾಯ ಸಹಕಾರಗಳು, ಮಕ್ಕಳ ವಿಚಾರದಲ್ಲಿ ಒಂದು ವಾತ್ಸಲ್ಯ ಪ್ರೀತಿ, ಅವರಿಂದ ನಿಮಗೆ ಗೌರವ ಸಿಗ್ತಕ್ಕಂಥದ್ದು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೀನಿಯರ್ಸಿಂದ ಸಪೋರ್ಟ್ ಸಿಗ್ತಕ್ಕಂಥದ್ದು, ಸಹಕಾರ ಉಂಟಾಗುವ ಸಾಧ್ಯತೆ ಇದೆ. ಈ ದಿವಸ ಸ್ವಲ್ಪ ಈ ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ತೀರ, ಜಂಕ್ ಫುಡ್ ತೊಂದರೆ ಮಾಡುವ ಸಾಧ್ಯತೆ ಇದೆ, ಹುಷಾರು, ಆಹಾರದ ಕಡೆ ಗಮನ ಇರಲಿ. ಕುಟುಂಬದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗಿನ ಘರ್ಷಣೆ ಸೂಚಿಸ್ತಾ ಇದೆ. ಇದಕ್ಕಿದ್ದಂಗೆ ಕೋಪ ಯಾವ ಮೂಲೆಯಿಂದ ಬಂತೋ ಗೊತ್ತಾಗೋದಿಲ್ಲ, ಹಾಗಾಗುತ್ತೆ ಈ ದಿವಸ. ಹೀಗಾಗಿ ಅದಕ್ಕೆ ಕಂಟ್ರೋಲ್ ಮಾಡಬೇಕಾಗತ್ತೆ, ಸಮಾಧಾನ ಬೇಕಾಗತ್ತೆ. ಯಾದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರಾ, ಸಹಕಾರ ಸಪೋರ್ಟ್ ಸಿಗುತ್ತೆ ಸಹೋದ್ಯೋಗಿಗಳಿಂದ, ಹೊಸ ಪ್ರಯತ್ನಗಳಿಗೂ ನಿಮಗೆ ದಾರಿ ಸಿಗುತ್ತೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಈ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡೋ ಹೂವು ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ಸಮೃದ್ಧವಾದ ಒಂದು ಫಲ ಸೂಚಿಸ್ತಾ ಇದೆ ದಿವಸ. ಹೆಚ್ಚಿನ ಲಾಭದಾಯಕ ದಿವಸವಾಗಿದೆ ಕರ್ಕಟಕ ರಾಶಿಯವರಿಗೆ ದಿವಸ. ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಆರೋಗ್ಯ ದೃಷ್ಟಿಯಿಂದ ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ವೃತ್ತಿಯಲ್ಲಿ ಅದರಲ್ಲೂ ಔಷಧ ಮತ್ತು ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ, ಮತ್ತು ಕಲಾವಿದರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಸಹೋದರರು ಸೇವಕರು ಇವರ ಸಹಾಯ ತುಂಬ ಚೆನ್ನಾಗಿರುತ್ತೆ ದಿವಸ. ಸ್ವಲ್ಪ ಮಟ್ಟಿಗೆ ಸಂಗಾತಿಯ ಆರೋಗ್ಯ ವ್ಯತ್ಯಾಸ, ಸಂಗಾತಿಯಲ್ಲಿ ಮನಸ್ತಾಪಗಳು ಇದೂ ಸೂಚಿಸ್ತಾ ಇದೆ. ಹೀಗಾಗಿ ತಪ್ಪದೇ ಈ ದಿವಸ ಪ್ರದೋಷ ಪೂಜೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ, ನಿಮಗೆ ಅನುಕೂಲ ಉಂಟಾಗುತ್ತೆ. ಕನ್ಯಾ ರಾಶಿಯವರಿಗೆ ನೋಡಿ, ಕರ್ಮಸ್ಥಾನ ತುಂಬ ಚೆನ್ನಾಗಿದೆ. ನೃಪತಿ ಪ್ರಿಯ ಅತಿ ಮತಿಮಾನ್ ಅಂತ ಹೇಳುತ್ತೆ. ಹೀಗಾಗಿ ಬುದ್ಧಿಶಕ್ತಿಯಿಂದ ಕಾರ್ಯ ಚಟುವಟಿಕೆ ಮಾಡ್ತೀರ. ಯಾವ ಕೆಲಸ ಒಪ್ಪಿಸಿದ್ರೂ ತುಂಬ ಜಾಣ್ಮೆಯಿಂದ ಮಾಡ್ತಕ್ಕಂಥದ್ದು ಇದು ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ಚಂದ್ರ ದ್ವಿತೀಯದಲ್ಲಿ ಇದ್ದರೆ ಸುಗ್ರಾಸ ಭೋಜನ, ಕುಟುಂಬದಲ್ಲಿ ಹೆಚ್ಚಿನ ಸಹಕಾರಗಳು ಉಂಟಾಗ್ತಕ್ಕಂಥದ್ದು, ಮಾತಿನ ಕೌಶಲ್ಯ ಚೆನ್ನಾಗಿರ್ತದೆ, ಪ್ರಜ್ಞೆಯಿಂದ ಮಾತಾಡ್ತಕ್ಕಂಥದ್ದು. ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಅಂತ ಚೆನ್ನಾಗಿ ಮೃದುವಾಗಿ ಮಾತಾಡ್ತಾ ಕಾರ್ಯ ಸಾಧನೆ ಮಾಡೋದು ಇದು ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ಬೋಧಕರಿಗೆ ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಸ್ತ್ರೀಯರಿಗೆ ಕುಟುಂಬದಲ್ಲಿ ಹೆಚ್ಚಿನ ಅನುಕೂಲಗಳು, ಸಹಕಾರ ಸೌಕರ್ಯಗಳು ಸಿಗ್ತಕ್ಕಂಥದ್ದು ಹೀಗೆ ತುಂಬ ಚೆನ್ನಾಗಿದೆ. ಇದು ಸಹ ವಿದೇಶ ವಹಿವಾಟಿನ ಲಾಭವೂ ಚೆನ್ನಾಗಿದೆ. ವಿದೇಶ ಸಂಪರ್ಕ ಅಥವಾ ಇನ್ಯಾರ್ದೋ ಅಲ್ಲಿಂದ ಸಹಾಯಗಳು, ಒಳ್ಳೆಯ ಶುಭ ವರ್ತಮಾನ ಬರ್ತಕ್ಕಂಥದ್ದು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಪ್ರಾರ್ಥನೆಗೆ ಇಷ್ಟ ದೇವತಾರಾಧನೆ ಮಾಡಿ. ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಫಲಾಫಲಗಳನ್ನು ತಿಳಿಸೋದಾದರೆ ಇನ್ನು ತುಲಾರಾಶಿಯವರಿಗೆ ಕರ್ಮಾಧಿಪತಿ ಜನ್ಮದಲ್ಲಿದ್ದಾನೆ, ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಕಾರ್ಯಗಳಲ್ಲಿ ಯಶಸ್ಸು, ಜಯ, ಕೀರ್ತಿ, ಪ್ರಶಂಸೆ ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ಆಟೋಮೊಬೈಲ್ಸು, ಯಂತ್ರೋದ್ಯಮ ಕ್ಷೇತ್ರ ಇದೆಯಲ್ಲ, ಅದು ತುಂಬ ಹೆಚ್ಚಿನ ಅನುಕೂಲಗಳು, ಸಹಕಾರಗಳು ಉಂಟಾಗ್ತಕ್ಕಂಥದ್ದು. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಇನ್ನು ಉಳಿದ ಹಾಗೆ ಈ ದಿವಸ ಧರ್ಮ ಕಾರ್ಯ, ಶ್ರದ್ಧೆ, ಒಂದು ಪೂಜೆ ಇವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಆ ರೀತಿಯ ಒಂದು ಮನಸ್ಸಾಗುತ್ತೆ. ಧರ್ಮ ಕಾರ್ಯಗಳು, ದಾನ ಧರ್ಮ, ಒಂಥರ ಮನಸ್ಸು ಒಂದು ಶುಭ್ರವಾಗಿರುತ್ತೆ ಈ ದಿವಸ. ಕೆಲಸದಲ್ಲಿ ಕರ್ಮಸ್ಥಾನದಲ್ಲಿ ಮಾಂದ್ಯ ಇದೆ, ಕಾರ್ಯಗಳಲ್ಲಿ ವಿಘ್ನಗಳು ಸಂಭವಿಸಬಹುದು. ಹೀಗಾಗಿ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ದಿವಸ. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಸಹಕಾರ ಸಪೋರ್ಟ್ ಸಿಗುತ್ತೆ ಈ ದಿವಸ. ಇನ್ನು ಈ ದಿವಸ ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚಿನ ವ್ಯಯ, ಖರ್ಚು, ಶಾಪಿಂಗ್ ಜಾಸ್ತಿ ಆಗಿಬಿಡುತ್ತೆ ಈ ದಿವಸ. ಹದ್ದು ಮೀರಿ, ಚೌಕಟ್ಟು ಮೀರಿ ಹೋಗಿಬಿಡುತ್ತೆ. ಕ್ರೆಡಿಟ್ ಕಾರ್ಡ್ ಲಿಮಿಟ್ ಮೀರಿ ಹೋಗಿಬಿಡೋ ಸಾಧ್ಯತೆ ಇರುತ್ತೆ. ಅತಿಯಾದ ವ್ಯಯ, ಸ್ವಲ್ಪ ಹುಷಾರು. ಇನ್ನು ಈ ದಿವಸ ನಿಮಗೆ ಸಂಗಾತಿಯಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ, ಮನಸ್ತಾಪ ಬರೋ ಸಾಧ್ಯತೆ ಇದೆ ಈ ದಿವಸ. ಹೀಗಾಗಿ ಈ ದಿವಸ ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿ ಪ್ರಾರ್ಥನೆ ತುಂಬ ಒಳ್ಳೆಯದು. ಇನ್ನು ಧನುರಾಶಿಯವರಿಗೆ ಕೆಲಸದಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಲಾಭ. ನೀರಿನ ವ್ಯಾಪಾರಗಳು, ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಅನುಕೂಲ ಚೆನ್ನಾಗಿದೆ. ಮತ್ತು ಈ ದಿವಸ ಮನೆ
ಹಳೆ ಮನೆಯ ರಿಪೇರಿಯೋ ಅಥವಾ ಇನ್ನೇನೋ ಮನೆ ಸಂಬಂಧ ಇರತಕ್ಕಂಥದ್ದೆಲ್ಲ ಕೆಲಸಗಳಾಗುತ್ತೆ ಈ ದಿವಸ. ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ. ವಸ್ತು ಹಾನಿ ಸೂಚಿಸ್ತಾ ಇದೆ, ಹುಷಾರು. ವಸ್ತು ನಷ್ಟತೆ, ಹಾನಿ, ಇದು ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಸಂಗಾತಿಯ ಸಹಕಾರವೂ ಸಿಗುತ್ತೆ ಈ ದಿವಸ. ಕೆಲಸ ಕಾರ್ಯಗಳಿಗೆ ಬೇಗ ಹೋಗಬೇಕಾ, ಆಯಿತು ತಯಾರಿ ಮಾಡಿಕೊಡ್ತೀನಿ, ಏನು ಬೇಕು ಈ ಥರ ಸಪೋರ್ಟ್ ಸಿಗುತ್ತೆ ಸಂಗಾತಿದು. ಮತ್ತು ಕೆಲಸದಲ್ಲೂ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ಈ ದಿವಸ. ಮಾಂದಿ ಇದೆ ಸಂಗಾತಿ ಸಪ್ತಮ ಸ್ಥಾನದಲ್ಲಿ, ಹೀಗಾಗಿ ಸ್ವಲ್ಪ ಟ್ರಿಗರು ಆಗಬಹುದು, ವ್ಯತ್ಯಾಸವಾಗಲೂ ಸಾಧ್ಯತೆ ಇದೆ ಸ್ವಲ್ಪ ಮಟ್ಟಿಗೆ. ಒಂದು ಹದ ಇರುತ್ತಲ್ಲ, ಚೌಕಟ್ಟು ಹಾಗಿರಬೇಕು. ಸಹಾಯ ಮಾಡ್ತಾರೆ ಅಂತ ಅತಿಯಾಗಿ ಸಹಾಯ ಕೇಳಿದ್ರೆ ಬಾರಿಸ್ತಾರೆ, ಆ ಥರ ಇರುತ್ತೆ ಈ ದಿವಸ, ಹುಷಾರು. ಇನ್ನು ವ್ಯಾಪಾರಿಗಳಿಗೆ ಸ್ವಲ್ಪ ಹುಷಾರಾಗಿರಿ ಈ ದಿವಸ, ಮೋಸ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ನೀರಿನ ಸಮೀಪದಲ್ಲಿ ಇರ್ತಕ್ಕಂಥವರು ಸ್ವಲ್ಪ ಹುಷಾರಾಗಿರಿ, ನೀರಿನ ತಂಟೆ ಬೇಡ ಈ ದಿವಸ. ಇನ್ನು ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಕುಂಭರಾಶಿಯವರಿಗೆ ದಿವಸ ಸ್ನೇಹಿತರು, ಬಂಧುಗಳಿಂದ ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಕೆಲಸದಲ್ಲಿ ಹೆಚ್ಚಿನ ಅನುಕೂಲ, ಸಹಕಾರ ಕಾಣ್ತೀರ ಈ ದಿವಸ. ನಿಮಗೆ ದೈವಾನುಕೂಲ ಚೆನ್ನಾಗಿದೆ ಈ ದಿವಸ. ದೇವತಾ ಪೂಜೆ ಪುನಸ್ಕಾರ ಇವುಗಳ ಒಂದು ಶ್ರದ್ಧೆ ಬರುತ್ತೆ. ಮನೆಯಲ್ಲೇ ಒಂದು ಗುರುವಾರವಾಗಿದೆಯಪ್ಪ, ಒಂದು ಅಚ್ಚುಕಟ್ಟಾಗಿ ಒರೆಸೋಣ, ಒಂದು ಒಳ್ಳೆಯ ಹೂವಿನ ಮಾಲೆ ಹಾಕೋಣ, ಅಥವಾ ಇನ್ಯಾವುದೋ ಗುರು ದರ್ಶನ ಮಾಡಿಬಿಡೋಣ, ಈ ರೀತಿಯ ಒಂದು ಸದ್ಭಾವನೆ ಬರುತ್ತೆ. ಮಕ್ಕಳಿಂದ ತುಂಬ ಅನುಕೂಲ, ಸಹಾಯ ಸಹಕಾರ ಇದು ತುಂಬ ಚೆನ್ನಾಗಿದೆ ದಿವಸ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ನೀವು ಕೂಡ ದುರ್ಗಾ ಕವಚ ಹೇಳ್ಕೊಳ್ಳಿ. ಮೀನರಾಶಿಯವರಿಗೆ ದಿವಸ ಸ್ನೇಹಿತರಿಂದ, ಬಂಧುಗಳಿಂದ ಸಹಾಯ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಕೆಲಸದಲ್ಲೂ ಅಷ್ಟೇ ಹೆಚ್ಚಿನ ಅನುಕೂಲ, ಸಹಕಾರ ಸಿಗ್ತಕ್ಕಂಥದ್ದಿದೆ. ಬುದ್ಧಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಸ್ವಲ್ಪ ಗೊಂದಲಕ್ಕೆ ಒಳಗಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ನಿಮಗೆ ಮನಸ್ಸು ಅಷ್ಟು ಸಮಾಧಾನವಾಗಿರಲ್ಲ, ಮನಸ್ಸಿಗೆ ಒಂಥರ ಏನೋ ಒಂದು ಕಸಿವಿಸಿ, ಸಮಾಧಾನ ಕಡಿಮೆ. ಇದಕ್ಕೆ ನೀವು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಓಂ ಪಂಚವಕ್ತ್ರಾಯ ನಮಃ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಧನ್ಯವಾದ ಶಾಸ್ತ್ರಿಗಳೇ. ಈ ದಿನ 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ, ಸಂದೇಶಗಳಿಗೆ ಉತ್ತರ ಪರಿಹಾರವನ್ನು ತಿಳಿಸಿದ್ರಿ. ಹಾಗೆ ಬಹಳ ವಿಶೇಷವಾಗಿ ಈ ದಿನದ ಮಹತ್ವ, ಯಾವ ದೈವವನ್ನು ಆರಾಧನೆ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.